ವಿದ್ಯಾರ್ಥಿಗಳೇ, ಶಾಲೆಯ ಮುಖ್ಯ ಶಿಕ್ಷಕ ಶ್ರೀಯುತ ರಾಜೇಶ್ ಅವರೇ, ಎಲ್ಲ ಶಿಕ್ಷಕಿ ಬಂಧುಗಳೇ, ತಮಗೆಲ್ಲರಿಗೂ ಕೂಡ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳೇ, ನನ್ನ ಕಡೆ ಗಮನ ಇಟ್ಕೊಂಡಿರಬೇಕು. ಸ್ವಲ್ಪನೂ ಶೇಕ್ ಆಗಬಾರ್ದು. 5 ನಿಮಿಷ ಮಾತ್ರ ಮಾತಾಡ್ತಾ ಅಷ್ಟೇ. 5 ನಿಮಿಷ ಎಲ್ಲ ಕ್ಲಾಸ್ ವಿಶ್ರಮ್, ಕ್ಲಾಸ್ ಸಾವಧಾನ್. ತಮಗೆಲ್ಲರೂ ಕೂಡ ಇದೊಂದು ಬಂತು. ಸ್ವಾತಂತ್ರ್ಯ ಅಂದರೆ ಏನು ಅಂತ ನಿಮಗೆಲ್ಲ ಗೊತ್ತಿದೆ. ಪ್ರತಿಯೊಬ್ಬರು ಕೂಡ, ಪ್ರತಿಯೊಂದು ಜೀವಿಯೂ ಕೂಡ ತಾನು ಸ್ವತಂತ್ರವಾಗಿ ಬದುಕಬೇಕು, ತಾನು ಸ್ವತಂತ್ರವಾಗಿ ಬದುಕಬೇಕು ಅಂತಕ್ಕಂಥದ್ದು ಒಂದು ಮಾತು ಸಹಜವಾಗಿ ನಾನು ಸ್ವತಂತ್ರವಾಗಿ ಬದುಕಬೇಕು ಆಗಿ. ಏನು ಸ್ವಾತಂತ್ರ್ಯ ಅಂತಂದರೆ, ಸ್ವಾತಂತ್ರ್ಯ ಅಂದರೆ ಏನು? ತಾನು ಸ್ವತಂತ್ರವಾಗಿ ಬದುಕಬೇಕು. ಸ್ವಾತಂತ್ರ್ಯ ಅಂದರೆ ಏನು ಅಂತಂದರೆ, ನಾನು ಯಾವಾಗಲೂ ಕೂಡ ಒಳ್ಳೇದು ಮಾಡಬೇಕು ಅಂತ, ಒಳ್ಳೆಯದನ್ನು ಮಾಡಬೇಕು. ಒಳ್ಳೆಯದನ್ನು ಮಾಡಲಿಕ್ಕೆ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬನಿಗೂ ಕೂಡ ಒಳ್ಳೆ ಅವಕಾಶ ಇದೆ ಅಂತೇಳಿ. ಒಳ್ಳೆ ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಪಡ್ಕೊಳ್ಳೋದಿಲ್ಲ, ಅದನ್ನೇ ನಾವು ಸ್ವಾತಂತ್ರ್ಯ ಅಂತ ಕರೀತೀವಿ. ಸಪೋಸ್ ಉದಾಹರಣೆಗೆ ನೀವೆಲ್ಲ 100ಕ್ಕೆ 100 ಮಾರ್ಕ್ಸ್ ತೆಗಿತೀರಿ ಅಂತ ಇಟ್ಕೊಳ್ಳೋಣ. 100ಕ್ಕೆ 100 ಮಾರ್ಕ್ಸ್ ತೆಗೆಯೋ ಒಂದು ಸಾಹಸಕ್ಕೆ ಯಾರ್ದೂ ಕೂಡ ಅಡಚಣೆ ಇಲ್ಲ. ನಿಮಗೆ ಯಾರೂ ಕೂಡ ಬೇಡ ಅಂತಿಲ್ಲ. ಒಳ್ಳೆ ಕೆಲಸ ಮಾಡ್ತೀವಿ ಅಂತೀವಿ. ನಾವು ಶಾಲೆ ಸುತ್ತಲೂ ಗಿಡಗಳು, ಮನೆಯಿಂದ ಗಿಡ ತಂದು ನೆಟ್ಟು ಬೆಳೆಸ್ತೀವಿ ಅಂತೇಳಿ ಯೋಚನೆ ಮಾಡ್ತೀರ. ಅದಕ್ಕೆ ಯಾರೂ ಬೇಡ ಅಂತ ಹೇಳೋದು ಇಲ್ಲ. ಸರ್, ನಾವು ಶಾಲೆ ಸುತ್ತಮುತ್ತ ತುಂಬ ಚೆನ್ನಾಗಿ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ತೀವಿ ಅಂತ ಯಾರೂ ಬೇಡ ಅಂತ ಹೇಳೋದು. ಒಳ್ಳೊಳ್ಳೆ ಕೊಟೇಶನ್ಗಳನ್ನ ಬರ್ಬಿಟ್ಟು ಎಲ್ಲ ಕಡೆನೂ ಹಾಕ್ತೀವಿ ಸರ್, ಬೇಡ ಅಂತ ಹೇಳೋದು. ಸರ್, ನಾವೆಲ್ಲರೂ ಕೂಡ ವಾರಕ್ಕೊಂದು ಕಥೆ ಪುಸ್ತಕ ಓದಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಸರ್, ಯಾರೂ ಬೇಡ ಅಂತ ಹೇಳೋದು. ಸರ್, ನಾವು ಒಳ್ಳೊಳ್ಳೆ ಶಾಲೆಯನ್ನು ತುಂಬ ಶಿಸ್ತಾಗಿ ಸೈಲೆಂಟಾಗಿ ಇಟ್ಕೊಬೇಕು ಅಂತೇಳಿ ಯೋಚನೆ ಮಾಡ್ತೀವಿ, ಯಾರೂ ಬೇಡ ಅಂದರೆ ಈಗೆಲ್ಲ ಸ್ವಾತಂತ್ರ್ಯ ಇದೆ ಅಂತ. ಯಾವುದೂ ಸ್ವಾತಂತ್ರ್ಯ ಇಲ್ಲ. ನೀವು ಮಾರ್ಕ್ಸ್ ಕಡಿಮೆ ತಗೊಂಡ್ರೆ ನಿಮಗೆ ಸ್ವಾತಂತ್ರ್ಯ ಇಲ್ಲ. ಇಲ್ಲೇ ನಿಮಗೆ ಗೊತ್ತಾಗುತ್ತೆ. ಕಡಿಮೆ ಮಾರ್ಕ್ಸ್ ತಗೊಂಡ್ರೆ ನಿಮಗೆ ಸ್ವಾತಂತ್ರ್ಯ ಇಲ್ಲ. ನೀವೇನೋ ಮಾಡಬಾರ್ದು ಚಟುವಟಿಕೆಯನ್ನು ಮಾಡಿದ್ರೆ, ಕಿತಾಪತಿ ಮಾಡಿದ್ರೆ ಅದಕ್ಕೆ ಸ್ವಾತಂತ್ರ್ಯ ಇಲ್ಲ. ಅದಕ್ಕೆಲ್ಲ ಅಡಚಣೆ ಉಂಟು ಮಾಡ್ತಾರೆ, ಅದಕ್ಕೆ ಪನಿಷ್ಮೆಂಟ್ ಮಾಡ್ತಾರೆ. ಹಾಗೆ ನೀವು ಸರಿ ರೀತಿಯಲ್ಲಿ ಶಾಲೆಗೆ ಬರಲಿಲ್ಲ ಅಂತಂದರೆ ಅದಕ್ಕೆ ಅಡಚಣೆ ಇದೆ. ಮನೆಯಲ್ಲೂ ಅಡಚಣೆ ಇದೆ, ಶಾಲೆಯಲ್ಲೂ ಅಡಚಣೆ ಇದೆ. ಏನೋ ಅನ್ಕ್ಲೀನಾಗಿ ನೀವು ಬಿಹೇವ್ ಮಾಡಿದ್ರೆ ಸೊ ಅದಕ್ಕೆ ಅಡಚಣೆ ಇದೆ. ಸೊ ಅದಕ್ಕೆ ಕಟ್ಟುನಿಟ್ಟಾದ ವಾತಾವರಣ ಇರ್ತದೆ. ಹಾಗಾಗಿ ಒಳ್ಳೆಯದನ್ನು ಒಳ್ಳೆಯದನ್ನು ಮಾಡಲಿಕ್ಕೆ ಸ್ವಾತಂತ್ರ್ಯ ಇದೆ. ಒಳ್ಳೆಯದನ್ನು ಮಾಡಲಿಕ್ಕೆ ಫ್ರೀಡಮ್ ಇದೆ. ಇದೇ ನಾವು ನಮ್ಮ ವೈಯಕ್ತಿಕವಾಗಿ ನಾವು ಪಡ್ಕೊಟ್ಟದ ಸ್ವಾತಂತ್ರ್ಯ. ಹಾಗಾಗಿ ದೇಶಕ್ಕೆ ಸ್ವಾತಂತ್ರ್ಯ ಅಂದ್ರೇನು? ದೇಶಕ್ಕೆ ಸ್ವಾತಂತ್ರ್ಯ ಅಂದ್ರೇನು? ದೇಶಕ್ಕೆ ಸ್ವಾತಂತ್ರ್ಯ ಅಂದರೆ ನಮ್ಮ ದೇಶವನ್ನು ನಾವು ಮೂಲಭೂತ ಪುರುಷರು, ಭಾರತ ದೇಶದ ಮೂಲ ಪುರುಷರು ನಾವೆಲ್ಲ. ಸೊ ನಮಗೆ ನಮ್ಮ ದೇಶದಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಲಿಕ್ಕಾಗಲಿ, ಬೇಕಾದಷ್ಟು ನಮ್ಮದೇ ಆಗಿರ್ತಕ್ಕಂಥ ವ್ಯವಸ್ಥೆ ರೂಪಿಸ್ಕೊಳ್ಲಿಕ್ಕಾಗಲಿ, ನಮ್ಮದೇ ಆಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕಾಗಲಿ, ನಮ್ಮದೇ ಆಗಿರ್ತಕ್ಕಂಥ ಎಜುಕೇಷನ್ ಸಿಸ್ಟಮನ್ನು ಮೇಂಟೈನ್ ಮಾಡೋಕ್ಕಾಗಲಿ ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ಅವಕಾಶಗಳಿದೆ. ಯಾಕೆ ಅಂತಂದರೆ ನಮ್ಮ ದೇಶವನ್ನು ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು ಕೊನೆಗೆ ಬಹಳ ವರ್ಷಗಳ ಕಾಲ ಸುದೀರ್ಘವಾಗಿ ಆಳ್ವಿಕೆ ಮಾಡಿರ್ತಕ್ಕಂಥ ಯಾರಪ್ಪ ಅಂತಂದರೆ ಬ್ರಿಟಿಷರು. ನೀವೆಲ್ಲ ಕೂಡ ಸೋಷಿಯಲ್ ಸ್ಟಡಿ ಓದಿರ್ತಕ್ಕಂಥ ನೀವೆಲ್ಲ ಕೂಡ ಗೊತ್ತಿತ್ತು. ಹಾಗೂ ಭಾರತ ದೇಶ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ದೇಶವನ್ನು ಬಹಳ ವರ್ಷಗಳ ಕಾಲ, ಸುಮಾರು 200ಕ್ಕೂ ಹೆಚ್ಚು ವರ್ಷಗಳ ಕಾಲ ಬ್ರಿಟಿಷರು ಆಡಳಿಕೆ ಮಾಡ್ತಾ ಇದ್ರು ಅಂತಕ್ಕಂಥದ್ದು ನಾವು ಗಮನಿಸಬೇಕಾಗಿತ್ತು. ಯಾಕೆ ಬ್ರಿಟಿಷರು ಸುಮಾರು ಈ ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು ಇವೆಲ್ಲ ಆಳ್ವಿಕೆ ಮಾಡೋಕ್ಕಿಂತ ಹೆಚ್ಚು ವರ್ಷ ಯಾಕೆ ಅವ್ರು ಆಳ್ವಿಕೆ ಮಾಡಿದ್ರು ಅನ್ನೋದು ಒಂದು ಪ್ರಶ್ನೆ. ಅವ್ರು ಯಾಕೆ ಭಾರತಕ್ಕೆ ಬಂದಿದ್ದು ಯಾಕೆ ನಿಮಗೆಲ್ಲ ಗೊತ್ತಿದೆ. ಯಾಕೆ ಬಂದಿದ್ದವರೆಲ್ಲ ವ್ಯಾಪಾರ ಮಾಡೋಕ್ಕೋಸ್ಕರ ಬಂದರು. ಭಾರತದಲ್ಲಿ ಒಳ್ಳೊಳ್ಳೆ ಭೂರಾಷ್ಟ್ರಗಳಿಗೆ ಬೇಕಾಗಿರ್ತಕ್ಕಂತಹ ಅಂಶಗಳು ನಮ್ಮಲ್ಲಿ ಇದೆ, ಪದಾರ್ಥಗಳಿದ್ದಾವೆ. ಆ ಪದಾರ್ಥಗಳು ವ್ಯಾಪಾರ ಮಾಡಿ ಒಳ್ಳೆ ಬಿಸ್ನೆಸ್ ಮಾಡಿ ಒಳ್ಳೆ ಬೆನಿಫಿಟ್ ಮಾಡೋಣ ಹಾಗೆ ಅಂತಾನೆ. ಸೊ ನಮ್ಮ ದೇಶದಲ್ಲೂ ಕೂಡ ಹೊರಗಡೆ ಹೋಗಿದ್ದಾರೆ. ಹೋಗಿ ಅಲ್ಲೇನೋ ವ್ಯವಹಾರ ಮಾಡ್ಕೊಂಡ್ಬರ್ತಾರೆ, ನೌಕರಿ ಮಾಡ್ತಾರೆ, ಎಲ್ಲ ಮಾಡೋದು. ಹೋಗ್ತಾರೆ, ವ್ಯವಹಾರ ಮಾಡ್ತಾರೆ, ಹೋಗ್ತಾರೆ, ವ್ಯಾಪಾರ ಮಾಡ್ಕೊಂಡು ವಾಪಸ್ ಬರ್ತಾರೆ. ಆದರೆ ಬ್ರಿಟಿಷರು ಇಲ್ಲಿ ಬಂದು ವ್ಯಾಪಾರಕ್ಕಾಗಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡಿ ನೋಡ್ತಾರೆ. ಅವರಿಗೆ ಬಹಳ ಬೆನಿಫಿಟ್ ಬರುತ್ತೆ, ತುಂಬ ಅವರಿಗೆ ಲಾಭ ಬರುತ್ತೆ. ಲಾಭವನ್ನು ಕಂಡುಕೊಂಡಾಗ ಏನು ಮಾಡ್ತಾರೆ, ಜಾಸ್ತಿ ವ್ಯವಹಾರ ಮಾಡಲಿಕ್ಕೆ ಶುರು ಮಾಡ್ತಾರೆ. ಜಾಸ್ತಿ ವ್ಯವಹಾರ ಮಾಡ್ತಾ ನಾವು ಇಲ್ಲಿ ನೋಡಿ, ಇಲ್ಲೊಂದು ಶಾಲೆ, ಅಲ್ಲೊಂದು ಶಾಲೆ ಮಾಡ್ತಿರಲ್ಲ. ಹಾಗೆ ಅವರು ಏನು ಮಾಡಿದ್ರು, ಎಲ್ಲ ಕಡೆ ಕೂಡ ಕಂಪನಿನ ಎಸ್ಟಾಬ್ಲಿಷ್ಮೆಂಟ್ ಮಾಡೋದು. ಇಡೀ ಇಂಡಿಯಾದಾದ್ಯಂತ ಕಂಪ್ನಿಯನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡೋದು.
ಯಾಕೆ ಎಸ್ಟಾಬ್ಲಿಷ್ಮೆಂಟ್ ಮಾಡೋದು ಅಂದ್ರೆ ಎಲ್ಲ ಕಡೆ ಕೂಡ ಹೆಚ್ಚು ಅವರಿಗೆ ವ್ಯಾಪಾರ ಆಗ್ತಾ ಆ ವ್ಯಾಪಾರ ಶುರು ಮಾಡಿ ಕೊನೆ ನಿಧಾನಕ್ಕೆ ನೋಡಿದ್ರು ಭಾರತೀಯ ಚೆನ್ನಾಗಿ ಕೆಲಸ ಮಾಡ್ತಾರೆ, ಇವಕ್ಕೆ ಚೆನ್ನಾಗಿ ಕೆಲಸ ಮಾಡಿಸೋಣ ಅಂತೇಳಿ ಪ್ಲಾನ್ ಮಾಡಿ ಆಮೇಲೆ ನಿಧಾನಕ್ಕೆ ಒಂದೊಂದೇ ಕಂಪ್ನಿ ಶುರು ಬೇರೆ ಬೇರೆ ಫ್ಯಾಕ್ಟ್ರಿ ಶುರು ಮಾಡೋದು, ಅದು ಇದೆಲ್ಲ ಶುರು ಮಾಡೋದು. ಕೊನೆಗೆಲ್ಲ ಆಡಳಿತಾತ್ಮಕವಾಗಿ ಫಲಭಾಗ್ಯವಾಗಿ ಅವ್ರದ್ದೇ ಆಗಿರ್ತಕ್ಕಂಥ ರಾಜ ಮಹಾರಾಜರಾಗಿ ನಮ್ಮ ದೇಶದಲ್ಲಿ ಕೂತ್ಕೊಳ್ಳೋಕೆ ಶುರು ಮಾಡಿದ್ರು. ನಮ್ಮ ದೇಶದಲ್ಲಿ ಅವರೇ ಆಡಳಿತ ಮಾಡ್ತಾ, ಅವರೇ ರೂಲ್ಸ್ಗಳನ್ನು ಮಾಡ್ತಾ, ಅವರೇ ರೆಗ್ಯುಲೇಷನ್ ಮಾಡ್ತಾ, ವ್ಯಾಪಾರ ಮಾಡಕ್ಕೆ ಬಂದಿರ್ತಕ್ಕಂಥ ನಮ್ಮ ಮೇಲೆ ನಂಬಿಕೆಯಲ್ಲಿ ಕೆಲಸ ಮಾಡಿಸಿ ಅದರಲ್ಲಿ ನಮಗೆ ಟ್ಯಾಕ್ಸ್ ಹಾಕಿ ಅವು ದೇಶಕ್ಕೆ ಬೇಕಾಗ್ತಕ್ಕಂಥ ಟ್ಯಾಕ್ಸನ್ನು ನಮ್ಮ ಹತ್ರ ಕಲೆಕ್ಟ್ ಮಾಡ್ಲಿಕ್ಕೆ ಶುರು ಮಾಡೋದು. ಯಾವಾಗ ಇದು ನಮ್ಮನ್ನು ದುಡಿಸ್ಕೊಳ್ಳೋದು, ನಮ್ಮನ್ನೇ ಉತ್ಪತ್ತಿ ತಗೊಳ್ಳೋದು, ನಮ್ಮ ಹತ್ರನೇ ಟ್ಯಾಕ್ಸ್ ತಗೊಳ್ಳೋದು, ಅದನ್ನು ಟ್ಯಾಕ್ಸ್ ತಗೊಂಡೋಗಿ ಬೇರೆ ದೇಶಕ್ಕೆ ಉದ್ಧಾರ ಮಾಡೋದು. ಈಗ ನಮ್ಮ ರಾಜ್ಯದಲ್ಲಿ ರಾಜ್ಯದ ಟ್ಯಾಕ್ಸನ್ನು ರಾಜ್ಯಕ್ಕೆ ವಿನಿಯೋಗ ಮಾಡ್ತೀವಿ, ನಾವು ಗಲಾಟೆ ಮಾಡ್ತೀವಿ. ನಮ್ಮ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಟ್ಯಾಕ್ಸನ್ನು ಜಿಲ್ಲೆಯಲ್ಲಿ ಇಂಪ್ರೂವ್ಮೆಂಟ್ ಮಾಡಿ ನಾವು ಗಲಾಟೆ ಮಾಡ್ತೀವಿ. ಅದು ಬಿಟ್ಕೊಂಡು ನಮ್ಮಲ್ಲಿ ಟ್ಯಾಕ್ಸ್ ಉತ್ಪತ್ತಿಗೂ ಕಲೆಕ್ಟ್ ಮಾಡಿಕೊಂಡು ಬೇರೆ ದೇಶಕ್ಕೆ ತಗೊಂಡೋಗಿ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡೋದು ಥರ ನಮ್ಮಲ್ಲಿ ಎಜುಕೇಷನ್ ಮಾಡ್ಕೊಂಡಿರ್ತಕ್ಕಂಥವ್ರು ತ್ಯಾಗಜೀವಿಗಳು, ಹೋರಾಟ ಪುರುಷರು ಯೋಚನೆ ಮಾಡೋದು. ನಾವು ಬಲಿಷ್ಠಿದ್ದೀವಿ, ಅವ್ರಿಗಿಂತ ಕೂಡ ಜಾಣರಿದ್ದೀವಿ, ಅವ್ರಿಗಿಂತ ಹೈಲಿ ಎಜುಕೇಟೆಡ್ ಇದ್ದೀವಿ, ಇದೆಲ್ಲ ಇದು ನಮ್ಮನ್ನೇ ಶೋಷಣೆ ಮಾಡ್ತಾರಲ್ಲ ಹಾಗೆ ಅಂತ ಹೇಳಿ ಸುಭಾಷ್ ಚಂದ್ರ ಬೋಸ್ ಆಗಿರಲಿ, ಮಹಾತ್ಮ ಗಾಂಧೀಜಿ ಆಗಲಿ, ಜವಾಹರ್ಲಾಲ್ ನೆಹರು ಆಗಲಿ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಹೀಗೆ ಬಾಲಗಂಗಾಧರ ತಿಲಕ್, ಸಾವಿರಾರು ಜನ ಲಕ್ಷಾಂತರ ಜನ ಮನಗಂಡು ಸುಮ್ಮನೆ ಬಿಟ್ಟರೆ ಆಗಿದ್ದಲ್ಲ ಅಂತ ಹೇಳಿ ಹೋರಾಟ ಮಾಡಿ ಶುರು ಮಾಡೋದು. 1857ರಲ್ಲಿ ಪ್ರಪ್ರಥಮವಾಗಿ ಭಾರತ ಸ್ವಾತಂತ್ರ್ಯ ಸಂಗ್ರಾಮವನ್ನು ಸ್ಟಾರ್ಟ್ ಮಾಡೋದು. ನಂತರದಲ್ಲಿ 7 ಬೀಳುಗಳು ತುಂಬ ಆಗಿ ಕೊನೆಗೆ ಮಹಾತ್ಮ ಗಾಂಧಿಯ ನೇತೃತ್ವದಲ್ಲಿ ಸುಮಾರು 30 ವರ್ಷಗಳ ಕಾಲ ಸತತವಾಗಿ ಹೋರಾಟವನ್ನು ಮಾಡಿ ಮಹಾತ್ಮ ಗಾಂಧಿಯ ನೇತೃತ್ವದಲ್ಲಿ ಅನೇಕ ಚಳವಳಿಗಳನ್ನು ಮಾಡೋದು. ಒಂದು ಅಸಹಕಾರ ಚಳವಳಿ ಇರ್ಬೋದು, ಅಂದರೆ ಬಹಳಷ್ಟು ಚಳವಳಿ ಮಾಡೋದು. ಅದರಲ್ಲಿ ಮೇಜರ್ ಆಗಿರ್ತಕ್ಕಂಥ ಅಸಹಕಾರ ಚಳವಳಿ ಅಂದರೆ ಆ ಬ್ರಿಟಿಷರು ಏನೇನು ಮಾಡಿ ಅದು ಎಲ್ಲದೂ ಕೂಡ ಬಹಿಷ್ಕಾರ ಮಾಡಬೇಕು. ಕಾಲೇಜು ಬಹಿಷ್ಕಾರ ಮಾಡೋದು, ಕಂಪನಿ ಬಹಿಷ್ಕಾರ ಮಾಡೋದು, ಆಫೀಸಲ್ಲಿ ಕೆಲಸ ಮಾಡಿ ಬಹಿಷ್ಕಾರ ಮಾಡೋದು, ನ್ಯಾಯಾಲಯ ಎಲ್ಲ ಸ್ತಬ್ಧವಾಗಿರೋದು. ಅವ್ರು ಹೆಂಗೆ ನಡೆಸ್ತಾರೆ ನೋಡೋಣ ಹಾಗೆ ಅಂತೇಳಿ ಎಲ್ಲ ಬಹಿಷ್ಕಾರ ಮಾಡೋದು. ಕೊನೆಗೆ ಯಾರು ನೇತೃತ್ವ ವಹಿಸಿದ್ದು? ಮಹಾತ್ಮ ಗಾಂಧಿ. ಮಹಾತ್ಮ ಗಾಂಧಿಯನ್ನು ತಗೊಂಡು ಒಳಗಡೆ ಹಾಕ್ಬಿಡ್ತಾರೆ. ಸೊ ಅವಾಗ ಅದು ನ್ಯೂಟ್ರಲ್ ಆಗೋದು. ಕೊನೆಗೆ ಹಲವಾರು ವರ್ಷಗಳ ಕಾಲ ಮತ್ತು 6 ವರ್ಷಗಳ ಕಾಲ ಮಹಾತ್ಮ ಗಾಂಧೀಜಿಯವರು ಸೆರೆ ಮಾಡ್ತಿರ್ತಾರೆ. ಕೊನೆ ಮತ್ತೆ ಬಿಡುಗಡೆ ಆದ್ಮೇಲೆ ಮತ್ತೆ ಅವರು ಮತ್ತೊಂದು ದೊಡ್ಡ ಚಳವಳಿ ಮಾಡ್ತಾರೆ. ಏನು ಚಳವಳಿ ಅದು? ಯಾರು ಹೇಳ್ತೀರಾ? 1930 ಒಂದು ಚಳವಳಿ ಮಾಡ್ತಾರೆ, ದಂಡಿ ಸತ್ಯಾಗ್ರಹ ಅಂತೇಳಿ. ಏನು ಸತ್ಯಾಗ್ರಹ? ದಂಡಿ ಸತ್ಯಾಗ್ರಹ. ಸುಮಾರು ಅಂದರೆ ಯಾಕಂದ್ರೆ ಮಾಡ್ತಾ ಇದ್ದಾರೆ, ನಮ್ಮ ದೇಶದಲ್ಲಿ ಉಪ್ಪು ಸೇನೆಡುವ ಸಿಗ್ತಕ್ಕಂಥದ್ದು, ಸಮುದ್ರದಿಂದ ಬೇಕಾದಷ್ಟು ಉಪ್ಪು ತಕ್ಕೋಬೋದು. ಆ ಉಪ್ಪಿಗೆ ಟ್ಯಾಕ್ಸ್ ಹಾಕಿ ಶುರು ಮಾಡೋದು. ಉಪ್ಪು ತಿಂತಿಲ್ಲ ಟ್ಯಾಕ್ಸ್ ಕಟ್ಟು, ಉಪ್ಪು ತಿಂತ ಟ್ಯಾಕ್ಸ್, ಯಾಕೆಂದರೆ ಭಾರೀ ಟ್ಯಾಕ್ಸ್ ಬರುತ್ತೆ. ಹಾಗೆ ಏನು ಹಡಗಟ್ಟಲೆ ದುಡ್ಡನ್ನು ಬೇರೆ ದೇಶ ತಗೊಂಡು ಹೋಗೋಣ ಹಾಗೆ ಶುರು ಮಾಡಿ ಕೊನೆಗೆ ಗಾಂಧೀಜಿಯವರು ಮತ್ತೆಲ್ಲ ಅದರ ವಿರುದ್ಧ ಹೋರಾಟ ಮಾಡಿ ಸುಮಾರು 140 ಮೈಲಿಗಳು ಕೂಡ ನಡ್ಕೊಂಡು ಹೋಗಿ ಆ ದಂಡಿಯಲ್ಲಿ ಸತ್ಯಾಗ್ರಹವನ್ನು ಮಾಡಿ ಧೈರ್ಯ ಮಾಡೋದು, ಎಲ್ಲ ಧೈರ್ಯ ಮಾಡೋದು, ಯಾಕೆ ಟ್ಯಾಕ್ಸ್ ಎಲ್ಲ ಕಟ್ಕೊಡೋ ಅಂತೇಳಿ ಹೋರಾಟ ಮಾಡಿ ಆ ದಂಡಿ ಸತ್ಯಾಗ್ರಹ ಯಶಸ್ಸನ್ನು ಗಳಿಸ್ತಾರೆ. ಕೊನೆಗೆ ಮತ್ತೆ ಹಿಂಸೆ ಶುರುವಾಗ್ತದೆ, ಶುರುವಾಗ್ತದೆ. ಆಗ ಗಾಂಧೀಜಿ ನೇತೃತ್ವದಲ್ಲಿ ಮತ್ತೊಂದು ದೊಡ್ಡ ಹೋರಾಟ, ಲಾಸ್ಟ್ ಹೋರಾಟ. ಯಾವುದು ಹೋರಾಟ? ಕ್ವಿಟ್ ಇಂಡಿಯಾ ಚಳವಳಿ ಅಂತ ಹೇಳಿ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತ. ಕ್ವಿಟ್ ಅಂದ್ರೆ ಬಿಟ್ಬಿಡಿ ಅಂತ. ಕ್ವಿಟ್ ಅಂದ್ರೇನು? ಕ್ವಿಟ್ ಮಾಡಿ ಬಿಟ್ಬಿಡಿ ಅಂತ, ಭಾರತವನ್ನ ಬಿಟ್ಟು ತೊಲಗಿ ಅಂತೇಳಿ ಉಗ್ರ ಹೋರಾಟ. ಅದಕ್ಕೆ ಗಾಂಧೀಜಿ ಕರೆ ಕೊಡ್ತಾರೆ. ಏನ್ ಕರೆ ಕೊಡ್ತಾರೆ ಗಾಂಧೀಜಿಯವರು? ಡೂ ಆರ್ ಡೈ ಪಾಲಿಸಿಯನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಅಂದ್ರೆ ಬ್ರಿಟಿಷರು ಓಡಬೇಕು, ಸ್ವಾತಂತ್ರ್ಯ ಗಳಿಸದೆ ಮುಂದಿನ ಪ್ರಶ್ನೆ ಇಲ್ಲ ಅಂತೇಳಿ ಉಗ್ರ ಹೋರಾಟವನ್ನು ಮಾಡ್ತಾರೆ. ಉಗ್ರ ಹೋರಾಟ ಮಾಡಿ ಅಂತೂ ಕೊನೆಗೆ ಬ್ರಿಟಿಷರು ಕೇಳದೆ ಇನ್ನ ಇವ್ರನ್ನ ಅಲ್ಗಾಡ್ಸಕ್ಕಾಗಲ್ಲ, ತುಂಬ ತೆಪ್ಪಗೆ ನಮ್ಮ ರಾಷ್ಟ್ರಕ್ಕೆ ನಾವು ಹೋಗೋಣ ಅಂತ ಹೇಳಿ ಎಲ್ಲ ಆಡಳಿತ ವ್ಯವಸ್ಥೆಗಳನ್ನೆಲ್ಲ ಕೂಡ ನಮ್ಮ ಭಾರತೀಯರ ಕೈ ಕೊಟ್ಟು ಅವರು 1947 ಆಗಸ್ಟ್ 14 ನೈಟ್ ಹ್ಯಾಂಡ್ ಓವರ್ ಮಾಡಿ ಆಗಸ್ಟ್ 15 ಇಲ್ಲಿಂದ ಜಾಗ ಖಾಲಿ ಮಾಡ್ತಾರೆ. ಸೊ ಆ ದಿನದಿಂದ 1947 ಆಗಸ್ಟ್ 15 ನಾವು ಸ್ವತಂತ್ರ ಭಾರತದಲ್ಲಿದ್ದೀವಿ. ನಮ್ಮದೇ ಆಗಿದ್ದ ಆಡಳಿತಾತ್ಮಕ ವ್ಯವಸ್ಥೆ ಇದ್ದೀವಿ. ನಾವೇ
ನಮಗೆ ರಾಜ್ಯರು, ನಾವೇ ಬೇಕಾದ್ರೆ ಮುಖ್ಯಮಂತ್ರಿ ಆಗ್ಬೋದು, ನಾವೇ ಬೇಕಾದ್ರೆ ಪ್ರಧಾನಮಂತ್ರಿ ಆಗ್ಬೇಕು, ನಾವು ಬೇಕಾದ್ರೆ ರಾಷ್ಟ್ರಪತಿಗಳಾಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ನೀವೆಲ್ಲ ಏನು ಇವಾಗ ಹೋರಾಟ ಮಾಡಿ ದೇಶದ ಪ್ರಧಾನಮಂತ್ರಿ ಆಗ್ಬೇಕು ಹೋರಾಟ ಮಾಡಿ ನೀವು ಪ್ರಧಾನಮಂತ್ರಿ ಆಗ್ಬೋದು, ಯಾರು ಬೇಕಾದ್ರೂ ಆಗ್ಬೋದು, ಯಾರಿಗೆ ಬೇಕಾದ್ರೂ ಹಕ್ಕಿದೆ. ದೇಶ ಪ್ರಧಾನಮಂತ್ರಿ ಆಗೋದು ಇಂಥವ್ರಿಗೆ ಅಂಥವ್ರಿಗೆ ಅಂತ ಪ್ರಶ್ನೆ ಇಲ್ಲ, ಯಾರು ಬೇಕಾದ್ರೂ ಹೋರಾಟ ಮಾಡ್ತಕ್ಕಂಥ ಯಾರು ಬೇಕು ದೇಶ ಪ್ರಧಾನಮಂತ್ರಿ ಆಗ್ಬೋದು. ಅಂಥ ಒಂದು ವ್ಯವಸ್ಥೆಯನ್ನು ನಮ್ಮ ದೇಶದಲ್ಲಿ ನಾವು ಮಾಡಿಕೊಂಡು ಸುಮಾರು 80-79 ಆಗಿ 80ನೇ ವರ್ಷ ನಾವು ಸ್ವತಂತ್ರ ಭಾರತದಲ್ಲಿದ್ದೇವೆ. ಸಾಕಷ್ಟು ಬದಲಾವಣೆಗಳನ್ನು ಮಾಡಿದೆ ನಾನು, ಗೊತ್ತಾಗುತ್ತೆ ನಾವೆಲ್ಲ ನೋಡಿ ಅಲ್ವಾ. ಬೇಕಾದಷ್ಟು ನೋಡಿ, ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆಯಲ್ಲಿ ಬೇಕಾದಷ್ಟು ವ್ಯವಸ್ಥೆ ಆಗ್ತದೆ. ಈಗ ಮೊದಲು ನಾವು ನಡ್ಕೊಂಡು ಹೋಗ್ತಿದ್ವಿ, ಸೈಕಲ್ ಹೋಗ್ತಿದ್ವಿ, ಬೈಕಲ್ಲಿ ಹೋಗ್ತಿದ್ವಿ, ಬಸ್ಸು, ಕಾರು ಏನೇನೋ ಆಗಿ ಏರೋಪ್ಲೇನ್ ಆಗಿ ಈಗ ಎಂಥ ಕಾರು ಬಂದಿದೆ ಗೊತ್ತುಂಟ ನಿಮಗೆಲ್ಲ? ಎಂಥ ಕಾರು ಬಂದಿದೆ ಗೊತ್ತುಂಟ? ಈಗ ಎಂಥ ಕಾರು ಬಂದಿದೆ ಗೊತ್ತುಂಟ? ಹಾರಾಡುವ ಕಾರು ಬಂದಿದ್ದಾವೆ. ಎಷ್ಟೆಂಥ ಕಾರು ಬಂದಿದ್ದಾವೆ? ಹಾರಾಡುವ ಕಾರುಗಳು ಬಂದಿದ್ದಾವೆ. ಸಮುದ್ರದ ಮೇಲೆ ಹೋಗ್ತಿದ್ವಿ, ಸಮುದ್ರದ ಒಳಗಡೆ ಹೋಗ್ತಿದ್ವಿ, ಸಮುದ್ರದ ಒಳಗಡೆ. ಆಮೇಲೆ ಅಂತರಿಕ್ಷದಲ್ಲಿ ಜೀವನ ಮಾಡ್ತಿದ್ವಿ ನಾವು. ಅಂತರಿಕ್ಷ ನಿಲ್ದಾಣವನ್ನು ಮಾಡಿಕೊಂಡು ಅಂತರಿಕ್ಷದಲ್ಲಿ ಜೀವನ ಮಾಡ್ತಕ್ಕಂಥ ವ್ಯವಸ್ಥೆ ಕಂಡುಕೊಂಡಿದ್ವಿ. ಮೊಬೈಲ್ ಕ್ಷೇತ್ರದಲ್ಲಿ ಭಾರಿ ದೂರ ಸಾಧನೆ ಮಾಡಿ. ಈಗ ಮೊಬೈಲು, ಕಂಪ್ಯೂಟರ್ ಸೈನ್ಸಲ್ಲಿ ಹೋಗಿ ಈಗ ಮತ್ತೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಪೂರ್ತಿ ಅದೇ ಮಾಡ್ಬಿಡುತ್ತೆ. ನಮಗೇನು ಕೆಲಸನೇ ಇಲ್ಲ. ಲೆಟರ್ ಬೇಕು ಲೆಟರ್ ಕೊಡುತ್ತೆ, ಭಾಷಣ ಬೇಕು ಭಾಷಣ ಬೇಕು, ಸಂಗೀತ ಬೇಕು ಸಂಗೀತ ಬೇಕು, ಕವನ ಬೇಕು ಕವನ ಕೊಡುತ್ತೆ, ಅಡುಗೆ ಮಾಡಬೇಕು ಅಡುಗೆ ಮಾಡುತ್ತೆ, ಅಡುಗೆ ಮಾಡ್ತಂದು ಪ್ಲೇಟ್ನಲ್ಲಿಡುತ್ತೆ, ಸ್ವಿಚ್ ಹಾಕೋದು ತಿಳಿಸುತ್ತೆ. ಅದು ಅಲ್ಲಿ ತನಕ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಏನೋ ಉಸ್ಸೊಂದಿದ್ದು ಸಾಕು ಬದುಕ್ತಕ್ಕಂಥ ವ್ಯವಸ್ಥೆ ಇದೆ. ಹಾರ್ಟನ್ನೇ ಬೇರೆ ಹಾರ್ಟ್ ಇರ್ತಾರೆ, ಕಿಡ್ನಿ ಬೇಕಾದ್ರೆ ಕಿಡ್ನಿ ಇರ್ತಾರೆ, ಕಣ್ಣು ಬೇಕಾದ್ರೆ ಕಣ್ಣು ಇರ್ತಾರೆ, ಏನು ಬೇಕು ಅದನ್ನು ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತಕ್ಕಂಥ ಒಂದು ಕೆಲಸ ವೈದ್ಯಕೀಯ ಕ್ಷೇತ್ರದಾಗಿದೆ. ಹಾಗೆ ಅಗ್ರಿಕಲ್ಚರ್ ಕ್ಷೇತ್ರದಲ್ಲಿ ಈಗ ಬರೀ ನೇಗಿಲು ಹುಟ್ಟಿ ಮಾಡ್ತಾ ಇದ್ರೆ ಹೋಗಿಲ್ಲ, ಬೇಸರ ಹೊಡ್ತಿದ್ರು. ಈಗ ಸಿಸ್ಟಮ್ ಹೋಗ್ಬಿಟ್ಟು ಎಲ್ಲ ಮೆಷಿನರೀಸ್ ಬಂದು ನಾಟಿ ಮಾಡೋದು ಹಿಡಿದು ಕೊಯ್ಲು ಮಾಡೋದು, ಅಕ್ಕಿ ಮಾಡೋದು ಎಲ್ಲ ಪ್ರತಿಯೊಂದು ಕೂಡ ಮೆಷಿನರೀಸ್ ಬಂದಿದೆ. ಹಾಗಾಗಿ ನಮ್ಮ ಜೀವನ ಹೇಗಾಗಿದೆ ಅಂತಂದರೆ ಪ್ರತಿಯೊಂದು ಕೂಡ ಮೆಷಿನ್ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಅಷ್ಟು ಮಟ್ಟಿಗೆ ನಾವು ಆ ತಂತ್ರಜ್ಞಾನ ಕ್ಷೇತ್ರದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ, ಹಾಗೆ ಅಗ್ರಿಕಲ್ಚರ್ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಬದಲಾವಣೆಯನ್ನು ಮಾಡಿ ಭೂಮಿಯಲ್ಲಿ ಏನೇನು ರಹಸ್ಯಗಳು ಅಡಗಿದಾವೋ ಆ ರಹಸ್ಯಗಳನ್ನೆಲ್ಲ ಕಂಡಿರ್ತಕ್ಕಂಥ ಶಕ್ತಿ ಪಡ್ಕೊಂಡು ನಮ್ಮ ದೇಶವನ್ನು ಬಹಳ ಎತ್ತರಕ್ಕೆ ಕೊಂಡೊಯ್ತಕ್ಕಂಥ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಸಾಲಿನಲ್ಲಿ ನಮ್ಮ ದೇಶ ಮುನ್ನಡೆತಕ್ಕಂಥ ಒಂದು ಕೆಲಸ ಆಗಿದೆ. ಹಾಗಾಗಿ ನಾವೆಲ್ಲ ಭಾರತೀಯರು. ಬಟ್ ಏನಪ್ಪ, ನಮ್ಮಲ್ಲಿ ಒಂದೇ ಒಂದು ಕೊರತೆ ಏನಂದರೆ ಮನುಷ್ಯನಾಗಿ ಬದುಕ್ತಕ್ಕಂಥದ್ದು. ಮನುಷ್ಯನಾಗಬೇಕು. ಭಗವಂತ ಬೇಕಾದಷ್ಟು ಜೀವಿಗಳ ಸೃಷ್ಟಿ ಮಾಡಿದ್ದಾನೆ. ಅದರಲ್ಲಿ ಸ್ವಲ್ಪ ಒಳ್ಳೆ ಮೆದುಳಿಟ್ಟು ಸೃಷ್ಟಿ ಮಾಡ್ತಿದ್ದ ಜೀವಿ ಅಂತಂದರೆ ಮನುಷ್ಯ ಜೀವಿ. ನಾವು ಎಲ್ಲ ಕ್ಷೇತ್ರದಲ್ಲೂ ಬೇಕಾದಷ್ಟು ಸಾಧನೆ ಮಾಡಿದ್ವಿ, ಆದರೆ ಒಂದು ಕ್ಷೇತ್ರದಲ್ಲಿ ಸಾಧನೆ ನಮ್ಮದು ಕಡಿಮೆ ಆಗಿದೆ. ಯಾವುದು ಕ್ಷೇತ್ರದಲ್ಲಿ ಕಡಿಮೆ ಇದೆ? ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಕೊಂಡು ಬದುಕ್ತಕ್ಕಂಥ ಒಂದು ಸ್ಥಿತಿ ಇದೆಯಲ್ಲ, ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಕೊಂಡು ತುಂಬ ಸುಂದರವಾದ ಜೀವನವನ್ನು ಮಾಡಿಕೊಳ್ಳೋದ್ರೆ ನಾವು ಸ್ವಲ್ಪ ಎಡವಟ್ಟು ಮಾಡ್ತೀವಿ. ಅಂದರೆ ದೇಶದ ಕ್ಲೀನ್ನೆಸ್ ಬಗ್ಗೆ ಭಾಳ ಮೇಜರ್, ಅಂದರೆ ದೇಶದ ಕ್ಲೀನ್ನೆಸ್ ಬಗ್ಗೆ ಇನ್ನೂ ನಮಗೆ ನಾಲೆಜ್ ಬಂದಿಲ್ಲ. ಆಮೇಲೆ ಲೀವ್ ಅಂಡ್ ಲೆಟ್ ಲಿವ್ ಪಾಲಿಸಿ, ನಾನು ಬದುಕಬೇಕು ಮತ್ತೊಬ್ಬರು ಕೂಡ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಪಾಲಿಸಿ ಇದೆಯಲ್ಲ, ಅದರಲ್ಲಿ ನಾವು ಇನ್ನೂ ಮುಂದುವರಿಬೇಕಾಗಿದೆ. ಆಮೇಲೆ ನಾನು ನನ್ನವರು ಅಂತ ಭಾವನೆ, ನಾನು ಅನ್ನೋದು ಮಾತ್ರ ಬೆಳೀತಾ ಇದೆ, ನನ್ನವರು ತಮ್ಮವರು ಅಂತಕ್ಕಂಥ ಭಾವನೆ ಕಡಿಮೆ ಆಗ್ತದೆ. ಕೆಲವಷ್ಟು ಈ ಅಧಿಷಡ್ ವರ್ಗಗಳ ಪ್ರಭಾವ, ಕಾಮ, ಕ್ರೋಧ, ಮೋದ, ಮೋಹ ಮತ್ತು ಮಾತ್ಸರ್ಯ ಇವುಗಳು ಗಗನಕ್ಕೆ ಏರ್ತಾ ಇದ್ದಾವೆ. ಹಾಗಾಗಿ ಓದಿರ್ತಕ್ಕಂಥ ಓದಿರ್ತಕ್ಕಂಥ ವ್ಯಕ್ತಿ ನಾನು ಹೇಗೆ ಜೀವನ ಮಾಡಬೇಕು ಅನ್ನೋದು ತಿಳ್ಕೊಳ್ಳೋಕ್ಕೋಸ್ಕರವಾಗಿ ಓದೋದು. ನಾವೆಲ್ಲ ಏನು ಅಂದ್ಕೊಂಡ್ಬಿಟ್ಟಿದೆ ಅಂದರೆ ಓದೋದು, ನೌಕರಿ ತಗೊಳ್ಳೋದು, ದುಡ್ಡು ದುಡಿಯೋದು, ಯಾವ್ದಾರೋ ಒಂದು ರೀತಿಯಲ್ಲಿ ದುಡ್ಡು ದುಡಿಯೋದು ಅಂದರೆ ಭಾವಿಸ್ಬಿಡೋದು. ಅದೆಲ್ಲ ಬಿಟ್ಟು ಹಾಕ್ಬೇಕು ನಾವು. ನಮಗೆ ಎಷ್ಟು ಬೇಕೋ ಅಷ್ಟು ಜೀವನ ಮಾಡ್ತಕ್ಕಂಥದ್ದನ್ನು ನಮಗೆ ಭಗವಂತ ಬೇಕಾದಷ್ಟು ಊಟಕ್ಕೆ ಬೇಕಿದ್ದಿಗೆ ಬೇಕಾದಷ್ಟು ಕೊಟ್ಟಿರ್ತಾರೆ. ಅದನ್ನು ಉಪಯೋಗಿಸ್ಕೊಂಡು ನಾನು ಬದುಕಿದ್ದಕ್ಕೆ ಕಡಿಮೆ 10 ಜನಕ್ಕಾರು ಸಹಾಯ ಮಾಡಬೇಕು, ನಾನು ಬದುಕಿದ್ದಕ್ಕೆ ಒಂದು 10 ಜನಕ್ಕಾರು ಸಹಾಯ ಮಾಡ್ತಕ್ಕಂಥ ಜೀವನ ಮಾಡಬೇಕು. ನಾನು ಎಜುಕೇಷನ್ ಪಡ್ಕೊಳ್ತಕ್ಕಂಥ ಸೇವೆ ಮಾಡೋಕ್ಕೋಸ್ಕರವಾಗಿ, ಎಜುಕೇಷನ್ ಪಡ್ಕೊಳ್ಳೋದು ಸರ್ವಿಸ್ ಮಾಡೋಕ್ಕೋಸ್ಕರವಾಗಿ, ಎಜುಕೇಷನ್ ಪಡ್ಕೊಳ್ಳೋದು ಸಮಾಜದ ಕಾರ್ಯವನ್ನು ಮಾಡೋಕ್ಕೆ, ನಮ್ಮ ಪಾರ್ಟ್ ಆಫ್ ಲೈಫನ್ನು ನಾವು ದೇಶಕ್ಕೋಸ್ಕರವಾಗಿ ಸಮಾಜಕ್ಕೋಸ್ಕರವಾಗಿ ಸ್ಯಾಕ್ರಿಫೈಸ್ ಮಾಡಬೇಕು ಅಂತಕ್ಕಂಥ ಭಾವನೆಯನ್ನು ಮೂಡಿಸ್ಕೊಂಡಿದ್ದಾಗಿದ್ದಲ್ಲಿ ನಾವೆಲ್ಲರೂ ಕೂಡ ಮನುಷ್ಯ ಜೀವಿಯಾಗಿ
ಭಾರತದಂತಹ ಭವ್ಯ ರಾಷ್ಟ್ರದಲ್ಲಿ ಬದುಕೊಳ್ಳೋದಕ್ಕೆ ಸಾರ್ಥಕ ಆಗುತ್ತದೆ ನಾನು ಭಾವಿಸ್ಕೊಳ್ತೇನೆ.